ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಲಂಚ ಪಡೆಯುತ್ತಿದ್ದು ಖಚಿತವಾದಲ್ಲಿ ಸೇವೆಯಿಂದ ಅಮಾನತಿಗೆ ಕ್ರಮ. ಶಾಸಕ ಅಶೋಕ್ ಪಟ್ಟಣ ಎಚ್ಚರಿಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಭಾಭವನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಏರ್ಪಡಿಸಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಅವರು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಗೆ ಬಡವರೇ ಬರುತ್ತಾರೆ, ಜನತೆಯಿಂದ ಸ್ಪಂದನೆ ದೊರೆಯುತ್ತಿಲ್ಲ ಎಂಬ ಆರೋಪವಿದೆ. ಪದೇ ಪದೇ ಆರೋಪಗಳು ಕೇಳಿಬಂದು ವೈದ್ಯರು ಲಂಚ ಪಡೆಯುವುದು ಖಚಿತವಾದಲ್ಲಿ ಅಂಥವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ವಿಧಾನಸಭೆ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ್ ಪಟ್ಟಣ ಎಚ್ಚರಿಕೆ ನೀಡಿದರು. ವೃತ್ತಿಯಲ್ಲಿ ವೈದ್ಯರು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಬಡವರ ಸೇವೆಯನ್ನ ಮಾಡಬೇಕು. ಅಂದಾಗ ಭಗವಂತನ ಕೃಪೆಯಾಗಲು ಸಾಧ್ಯವಾಗುತ್ತದೆ. ಬೆಳೆಗಳನ್ನು ಬೆಳೆಯಲು ಅತಿಯಾದ ರಾಸಾಯನಿಕ ಬಳಕೆ ಮಾಡುವುದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಲಿದೆ ಎಂದು ಹೇಳಿದರು. ಮೊದಲು ಮಕ್ಕಳನ್ನ ಮಾಡುವುದು ಒಂದು ಸಾಧನೆಯಾಗಿತ್ತು. ಆದರೆ ಪರಿಸ್ಥಿತಿ ಈಗ ಮೊದಲಿನಂತೆ ಇಲ್ಲ. ಆರತಿಗೊಂದು ಕೀರತಿಗೊಂದು ಎನ್ನುವಂತಿದೆ. ಜನಸಂಖ್ಯೆ ನಿಯಂತ್ರಣ ಕ್ರಮಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡಲ್ಲಿ ಪ್ರಕೃತಿಯ ಸಮತೋಲನ ಸಾಧ್ಯವಿದೆ ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗುಲಿ ಮಾತನಾಡಿ, ಪ್ರತಿಯೊಬ್ಬರು ಜನಸಂಖ್ಯಾ ನಿಯಂತ್ರಣ ಕ್ರಮಗಳಾದ ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ ಹಾಗೂ ವಿವಿಧ ಶಸ್ತ್ರಚಿಕಿತ್ಸೆಗಳ ಮೂಲಕ ಜನಸಂಖ್ಯೆ ನಿಯಂತ್ರಣ ಮಾಡಲು ಜಾಗೃತಿ ಮೂಡಿಸಲಾಗುತ್ತಿದೆ. ತಾಲೂಕು ಆಸ್ಪತ್ರೆಗೆ ಬೇಕಾದ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ಶಾಸಕರು ವಿವಿಧ ಇಲಾಖೆಗಳ ಮೂಲಕ ಅನುದಾನ ನೀಡಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ, ಸಾರ್ವಜನಿಕ ಹಾಗೂ ವಿವಿಧ ಪಿಎಚ್ಸಿಗಳ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ನಿಮಗೆ ಕ್ಯೂಡ್ ಮಾಡ್ಬಿಡ್ತಾನೆ, ಕಂಪ್ಯೂಟರ್ ಮಾಡುತ್ತಾನೆ. ಈಗ ನೀವು ಲಂಚ ತಗೊಂಡು ಬಿಡ್ಬೇಕು. ದಯವಿಟ್ಟು ಬಹಳ ಕಂಪ್ಲೇಂಟ್ ಇದೆ. ಸರ್ಕಾರಿ ದವಾಖಾನೆ ಬಡವರಿಗೆ ಸ್ಪಂದನೆ ಮಾಡಲ್ಲ ಅಂತ ಇದೆ. ಈಗ ದೊಡ್ಡ ದೊಡ್ಡ ಡಾಕ್ಟರ್ ಪಾಪ ಇವೆಲ್ಲ ಅಲ್ಲಿ ಕೂತಿರ್ತಾರೆ, ನೀವೆಲ್ಲ ರೊಕ್ಕ ಇಟ್ಕೊಂಡ್ಬಿಡ್ತೀರಿ. ನೀವೆಲ್ಲ ಹಿಂಗಂದ್ರೆ ಬಹಳ ಕಷ್ಟ ಆಗ್ತದೆ. ನೀವು ಮನುಷ್ಯತ್ವ ಇಟ್ಕೋಬೇಕು. ಮೊದಲು ಡಾಕ್ಟರ್ ಆಗಿರೋರು ಮೊದಲು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ಬೇಕು. ಸರ್ಕಾರಿ ದವಾಖಾನೆಗೆ ಯಾರು ಬರ್ತಾರಪ್ಪ? ಎಲ್ಲ ಬಡವರೇ ಬರ್ತಾರೆ, ಬೇರೆ ಯಾರು ಸೌಕರ್ಯ ಬರೋದೇ. ಆದ್ದರಿಂದ ತಾವು ಮಾತ್ರ ನಿಮ್ ಸೇವೆನ ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ಮತ್ತು ಜನಸಂಖ್ಯೆ ಈಗಿನ ಪ್ರಕಾರ ಎಲ್ಲ ಕಮ್ಮಿ ಮಾಡ್ಬೇಕು. 2 ಮಕ್ಕಳು ಅಂತ ಮಧ್ಯದ ಇದೆ. ಆರ್ಥಿಕ ಮಗ, ಕೀರ್ತಿಕ ಮಗಳು ಏನೋ ಇದೆಯಲ್ಲಪ್ಪ, ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಪರಿಸ್ಥಿತಿ ಪ್ರಪಂಚಾದ್ಯಂತ ಎಲ್ಲ ಕೂಡ ಅಂದ್ರೆ ನಮ್ಮ ಇಂದಿನ ದೇಶ 3ನೇ ಸ್ಥಾನದಾಗಿರ್ಬೇಕು ಜನಸಂಖ್ಯೆ ಪ್ರಕಾರ ಅಂತ ಕಾಣ್ತಾ ಇದ್ರೆ. 3ನೇ ಸ್ಥಾನ ಫಸ್ಟ್ ಬರ್ತಿಲ್ಲ ನಮ್ಮ ಸ್ಥಾನಿಯವ್ರು ಹೇಳ್ತಾರೆ. ಅದರಿಂದ ಫಸ್ಟ್ ಬಂದಿರೋದನ್ನ ನೀವು ದಯವಿಟ್ಟು ಇರುತ್ತೆ ಜನರಿಗೆ ಎನಿಸ್ತಾ ಬಂದು ಅವೇರ್ನೆಸ್ ಕೊಡಿರ್ಬೇಕು. ಮಕ್ಕಳಾಗ್ದಂಗೆ ಪಾಪ ಅವ್ರ ಅವೇರ್ನೆಸ್ ಕೊಟ್ಟು ಅವ್ರಿಗೆಲ್ಲ. ಯಾಕಂದ್ರೆ ಈಗೆಲ್ಲಾನು ಮುಸ್ಲಿಮ್ಸ್ ಹೇಳ್ತೀನಿ, ಮೊದಲು 10-12 ಜನ ಆಡಿದ್ದಾರೆ. ಈಗ ನನ್ಕೊಂದೆಲ್ಲ ವಿದ್ಯಾವಂತರು, ಮುಸಲ್ಮಾನರು, ಅಧಿಕಾರಿಗಳು ಅವರು 1-2 ಬಂದ್ಬಿಟ್ಟಾರೆ ಅವರು. ಅದರಿಂದ ಎಲ್ಲಾರು ತಿಳ್ಕೊಂತಾ ಇದ್ದಾರೆ. ನಾವು ಕೂಡ ತಿಳ್ಕೊಬೇಕು. ಅವ್ರಿಗೆಲ್ಲ ಅವೇರ್ನೆಸ್ ಕೊಡಿ. ಮಕ್ಕಳು 1-2 ಸಾಕಪ್ಪ ಅಂತ ಹೇಳಿ ಅವ್ರಿಗೆಲ್ಲ ತಿಳುವಳಿಕೆ ಆದಷ್ಟು ಜನಸಂಖ್ಯೆ ಕಮ್ಮಿ ಮಾಡಕ್ಕೆ ತಾವೆಲ್ಲ ಪಾತ್ರ ವಹಿಸಿ ಪ್ರಾಮಾಣಿಕವಾಗಿ ನೀವು ಬಡವರು ಬಂದವ್ರ ಪೇಷಂಟ್ ಎಲ್ಲ ಸರಿಯಾಗಿ ನೋಡ್ತೀರಿ ಅಂತ ತಿಳ್ಕೊಂಡಿರಿ. ನನಗೇನಾದ್ರು ಕಂಪ್ಲೇಂಟ್ ಬಂದ್ರೆ ಈಗೆಲ್ಲ ಮಾಡರ್ನ್ ಆಗ್ಬಿಡಿ. ಎಲ್ಲ ಟೆಕ್ನಾಲಜಿ ಈಗ ಹೇಳ್ತೀನಿ. ನೀವು ಲಂಚ ಹಾಕಿರೋ ಫೋನ್ಯಾಗೆಲ್ಲ ಮೊಬೈಲ್ ಮಾಡ್ಕೊಂಡ್ಬಿಡ್ತಾರೆ. ಅಂತವೆಲ್ಲ ಸಿಕ್ಕರೆ ನಾನ್ ಮಾತ್ರ ಡೆಫಿನೆಟ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಡ್ತೀನಿ. ಡೈರೆಕ್ಟ್ ಆಗಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ದುಡ್ಡು ಇಲ್ಲ, ಬಹಳ ಕಷ್ಟ, ನನ್ನ ಹತ್ರ ಬಂದು ನನ್ನ ಕೈದಾಗಿ ಸಹಾಯ ಮಾಡ್ತೀನಿ. ಬಡವರ ಲಂಚ ಇಸ್ಕೊಂಡು ನೀವು ಮೋಜ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅದು ವಿಶೇಷವಾಗಿ ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ. ಇದು ವಿಶೇಷವಾಗಿ ಆರೋಗ್ಯ ಏನಾಗಿದ್ರೆ ನೀವು ಪ್ರಾಮಾಣಿಕವಾಗಿ ಅವ್ರದ್ದು ಜೀವ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.